ನಮಸ್ಕಾರ. ಪ್ರತಿಯೊಬ್ಬರಿಗೂ ಈ ಜನ್ಮದಲ್ಲಿ ದೇವರನ್ನ ಕಾಣಬೇಕನ್ನುವ ಕನಸಿರ್ತದೆ, ಆಸೆ ಇರ್ತದೆ. ನಾವು ಈ ಜನ್ಮದಲ್ಲಿ ದೇವರನ್ನ ದರ್ಶನ ಮಾಡಬೇಕು. ಗುಡಿಯಲ್ಲಿ ಇರ್ತಕ್ಕಂಥ ದೇವರನ್ನ ನಾವು ದರ್ಶನ ಮಾಡ್ತೀವಿ ಸರಳವಾಗಿ. ಆದರೆ ನಿಜವಾದ ದೇವರನ್ನ ನಾವು ನೋಡಿಲ್ಲ. ನೋಡ್ಬೇಕನ್ನೋ ಮನಸ್ಸು ಕನಸು ನಮ್ಮೆಲ್ಲರಲ್ಲಿ ಇದೆ. ಈ ದೇವರನ್ನ ಕಾಣಬೇಕಂತಂದ್ರೆ ಅದಕ್ಕೊಂದು ಮಾರ್ಗ, ಸರಳವಾದ ಮಾರ್ಗವಿದೆ. ಇದೇ ಜನ್ಮದಲ್ಲಿ ನಾವು ದೇವರನ್ನ ಕಾಣಲಿಕ್ಕೆ ಸಾಧ್ಯ ಇದೆ. ಆದರೆ ನಾವು ಆ ಮಾರ್ಗದಲ್ಲಿ ನಡಿಬೇಕಾಗ್ತದೆ. ಸುಮ್ಮನೆ ನಮಗೆ ದೇವರು ಕಾಣಂದ್ರೆ ಕಾಣಕ್ಕೆ ಸಾಧ್ಯ ಇಲ್ಲ. ಈ ಜಗತ್ತಿನ ಪ್ರಪಂಚದಲ್ಲಿ, ಈ ಆಧುನಿಕ ಪ್ರಪಂಚದಲ್ಲಿ ಮೊಬೈಲ್ ತರಂಗಗಳು ಸಾಕಷ್ಟು ಅದಾವ. ನಮ್ಮ ಸುತ್ತಮುತ್ತಲೂ ಅದೆಷ್ಟೋ ವಿಷಯ ತುಂಬಿಕೊಂಡದ. ಆದರೆ ಅದನ್ನು ಕಾಣಲಿಕ್ಕೆ ಒಂದು ಮೊಬೈಲ್ ಅನ್ನೋ ಸಾಧನೆ ಬೇಕಾಗ್ತದೆ. ಆ ಒಂದು ಉಪಕರಣದ ಮೂಲಕ ನಾವು ನಮ್ಮ ಸುತ್ತಮುತ್ತಲೂ ದೃಶ್ಯಗಳನ್ನು ಆ ಉಪಕರಣದ ಮೂಲಕ ಕಾಣಲಿಕ್ಕೆ ಸಾಧ್ಯ. ಯಾಕಂದರೆ ಆ ತರಂಗಗಳನ್ನು ಸೆಳೆದು ನಮ್ಮ ಕಣ್ಣಿಗೆ ಕಿವಿಗೆ ತೋರಿಸುವಷ್ಟು ಶಕ್ತಿ ಆ ಉಪಕರಣಕ್ಕಿದೆ, ಮೊಬೈಲ್ ಉಪಕರಣಕ್ಕಿದೆ. ಹಾಗಂತೇಳಿ ಆ ಮೊಬೈಲ್ ತರಂಗಗಳೇ ನಮ್ಗೆ ಕಾಣಲ್ಲ, ನಮ್ಮ ಅನುಭವಕ್ಕೆ ಬರಲ್ಲ, ಸ್ಪರ್ಶಿಸಲ್ಲ, ಮೂಸಕ್ಕೆ ಸಾಧ್ಯ ಇಲ್ಲ, ನಮ್ಮ ಪಂಚೇಂದ್ರಿಯಗಳಿಗೆ ಸಿಗ್ತಾ ಇಲ್ಲ, ಅವು ಇಲ್ಲ ಅಂತ ಅನ್ನೋದನ್ನು ತಪ್ಪು. ನಮ್ಮಲ್ಲಿ ಆ ಉಪಕರಣ ಇಲ್ಲ ಅದಕ್ಕಾಗಿ ನಮ್ಗೆ ಅದು ಕಾಣ್ತಾ ಇಲ್ಲ. ಅದೇ ಮೊಬೈಲ್ ಉಪಕರಣ ನಮ್ಮಲ್ಲಿತ್ತು ಅಂದರೆ ಅದರ ಮೂಲಕ ನಮ್ಮ ಸುತ್ತಮುತ್ತಲು ಇರ್ತಕ್ಕಂಥ ಅದು ಎಷ್ಟು ವಿಷಯ ತುಂಬಿಕೊಳ್ಳೋದು ಅಂದ್ರೆ ನಾವು ಅದ್ರ ಮೂಲಕ ನೋಡಿದಾಗ ಗೊತ್ತಾಗ್ತದೆ. ಸಾಕಷ್ಟು ವಿಷಯ ಇದೆ. ಅದು ಕಾಣಬೇಕಂದ್ರೆ ಮೊಬೈಲ್ ಎನ್ನುವ ಕಣ್ಣು ನಮಗೆ ಬೇಕಾಗ್ತದೆ. ಅದೇ ರೀತಿಯಾಗಿ ಭಗವಂತನೂ ಕೂಡ ನಮಗೆ ಕಾಣಬೇಕು ಅಂತಂದ್ರೆ ನಾವು ಒಂದು ವಿಶೇಷವಾದ ಮಾರ್ಗದಲ್ಲಿ ನಡಿಬೇಕು. ನಡೆದಾಗ ಮಾತ್ರ ಭಗವಂತನ ದರ್ಶನ ನಮಗಾಗ್ತದ, ನಮ್ಮ ದರ್ಶನ ಭಗವಂತನ. ದೇವರಿಗೆ ನಾವು ಕಾಣತಿರ್ತೀವಿ, ದೇವರು ನಮಗೆ ಕಾಣುತ್ತಿರೋದು ಅಷ್ಟೇ. ಈ ವಿಶೇಷವಾದ ಮಾರ್ಗ ಯಾವುದು ಅಂತಂದ್ರೆ, ಈ ಜನ್ಮದಲ್ಲಿ ನಾವು ದೇವರನ್ನು ಕಾಣ್ತೀವಲ್ಲೋ ಗೊತ್ತಿಲ್ಲ, ಆದರೆ ದೇವರಿಗೆ ಮೆಚ್ಚುವಂತ ಕಾರ್ಯಗಳನ್ನ ನಾವು ಮಾಡ್ತಾ ಹೋದೆವಂದ್ರೆ ನಾವು ದೇವ್ರಿಗೆ ಕಂಡೇ ಕಾಣ್ತೀವಿ. ಆಗ ದೇವ್ರು ನಮ್ಗೆ ಕಂಡೇ ಕಾಣತಾನ. ನಮ್ಮ ಜೀವನ ಹೆಂಗಾಗಬೇಕು ಅಂತಂದ್ರೆ ದೇವರಿಗೆ ಮೆಚ್ಚುವಂತೆ ಇರಬೇಕು. ಆ ಭಗವಂತನಿಗೆ ಮೆಚ್ಚುಗೆ ಆಗುವಂತೆ ನಮ್ಮ ಬದುಕು ನಾವು ರೂಪಿಸ್ಕೊಂಡೇವು ಅಂತಂದ್ರೆ ಆ ನಮ್ಮ ಬದುಕನ್ನು ಮೆಚ್ಚಿ ಆತ ಖುಷಿಯಿಂದ ನಮಗೆ ದರ್ಶನವನ್ನು ಕೊಡ್ತಾನೆ. ಭಗವಂತನಿಗೆ ಮೆಚ್ಚುವ ರೀತಿಯಲ್ಲಿ ಬದುಕುವುದು ಹೇಗೆ ಅನ್ನುವ ಪ್ರಶ್ನೆ ನಮ್ಮ ಎದುರು ಬಂದಿರ್ತದ. ಕುಂತ ಸಂದರ್ಭದಲ್ಲಿ ನಮಗೆ ಸರಳ ದಾರಿ ಸಾಕಷ್ಟು. ಅದೆಷ್ಟೋ ಮಹಾತ್ಮರು ಸಂತರು ನಡೆದು ತೋರಿಸ್ಬಿಟ್ಟಾರ ನಮ್ಗೆ. ಅದರಲ್ಲಿ ಇಷ್ಟವಾಗುವಂತ ಒಂದು ದಾರಿಯನ್ನು ನಾವು ದಾರಿಸಿಕೊಳ್ಬೇಕು. ಉತ್ತಮ ಮಾನವೀಯ ಮೌಲ್ಯಗಳನ್ನು ನಮ್ಮ ಮನಸ್ಸಿನಲ್ಲಿ ನಾವು ಸೇರಿಸ್ಕೊಳ್ಬೇಕು, ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡೇವಂತಂದ್ರೆ ಉತ್ತಮವಾದ ಜೀವನ ನಮ್ದಾಗ್ತದ. ಉತ್ತಮವಾದ ಜೀವನದಿಂದ ಭಗವಂತ ಸಂತೃಪ್ತನಾಗಿ ನಮಗೆ ದರ್ಶನ ನೀಡ್ತಾನೆ. ಇದು ಮಾತ್ರ ಶತಶಿರ್ಧ 100% ಸತ್ಯ. ಯಾಕಂದ್ರೆ ನಾವು ಉತ್ತಮ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇ ಆದರೆ ಭಗವಂತ ನಮ್ಮಲ್ಲೇ ಅವತರಿಸಿಬಿಡ್ತಾನೆ ಅಷ್ಟೇ. ದರ್ಶನ ಕೊಡೋದಕ್ಕಂತೂ ನಮ್ಮಲ್ಲೇ ಅವತರಿಸಿಬಿಡ್ತಾನ, ನಮ್ಮ ಮನಸ್ಸಿನೊಳಗೆ ಪ್ರಕಟ ಆಗ್ತಾನಂತ. ಆಗ ಭಗವಂತನೇ ನಮ್ಮ ರೂಪದಲ್ಲಿ ಇತರರಿಗೆ ಕಾಣಕ್ಕೆ ಶುರು ಮಾಡ್ತಾನೆ. ಹಾಗಾಗಿ ಭಗವಂತನ ದರ್ಶನ ನಮಗಷ್ಟೇ ಆಗೋದಿಲ್ಲ, ನಮ್ಮ ಮೂಲಕ ಇತರರಿಗೂ ಕೂಡ ಆಗ್ತದೆ.
ಆ ಕಾರಣಕ್ಕಾಗಿ ಸಂತ ಮಹಾತ್ಮರನ್ನು ನಾವು ಭೇಟಿಯಾಗಕ್ಕೆ ಹೋಗ್ತೀವಿ, ಅವರ ಆಶೀರ್ವಾದವನ್ನು ತೆಗೆದುಕೊಳ್ಳಕ್ಕೆ ಹೋಗ್ತೀವಿ. ಯಾಕಂದ್ರೆ ಅವರು ಕೇವಲ ಮಾನವ ದೇಹದ ಸಾಮಾನ್ಯ ವ್ಯಕ್ತಿಗಳಲ್ಲ. ಅವರು ದೇಹ ಮಾನವನಂತಿರಬಹುದು, ವರ್ತನೆಗಳು ಮಾನವನಂತಿರಬಹುದು, ಆದರೆ ಆ ವರ್ತನೆಗಳಲ್ಲಿ ಕೂಡ ವಿಶೇಷವಾದ ಒಂದು ಕಾಳಜಿ ಅದ, ಅವರಿಗೆ ವಿಶೇಷವಾದ ಒಂದು ಗುಣಗಳು ಅಲ್ಲಿ ಸೇರ್ಕೊಂಡವ. ಭಗವಂತನ ಶಕ್ತಿಯನ್ನು ರಿಸೀವ್ ಮಾಡುವಂಥ ಟ್ಯೂನಿಂಗ್ ಆಗ್ಯದಲ್ಲಿ ಸಾಮರ್ಥ್ಯ ಬಂದದ. ಭಗವಂತನ ಶಕ್ತಿಯನ್ನು ಸೆಳೆಯುವಂಥ ಸಾಮರ್ಥ್ಯ ಅವರ ಮನಸ್ಸಿಗೆ, ದೇಹಕ್ಕೆ ಬಂದದ. ಅದಕ್ಕಾಗಿ ಅವ್ರ ಸಂತರಾಗ್ಯಾರ. ಅವ್ರ ಮೂಲಕ ನಾವು ಭಗವಂತನ ದರ್ಶನವನ್ನು ಮಾಡ್ತಾ ಇದ್ವಿ. ಅವರನ್ನು ನೋಡೋಕೆ ಎದಕ್ಕೆ ಹೋಗ್ತೀವಿ ಅಂದ್ರೆ, ಅವ್ರು ನೋಡಿದ್ರೆ ಸಾಕು ಭಗವಂತನ ನೋಡ್ದಂಗ ಅಂತೇಳಿ ನಾವು ತಿಳ್ಕೊತೀವಿ. ಅಲ್ಲಿಯೂ ಕೂಡ ನಮಗೆ ಅವರು ಸಾಮಾನ್ಯ ವ್ಯಕ್ತಿಯಾಗಿ ಕಾಣ್ಬೋದು, ಭಗವಂತನ ರೂಪ ನಮ್ಗೆ ಕಾಣಲಿಕ್ಕಿಲ್ಲ. ಯಾಕಂದ್ರೆ ನಮ್ಮ ದೃಷ್ಟಿ ಇನ್ನೂ ಸ್ವಚ್ಛ ಆಗಿರ್ಲಿಕ್ಕಿಲ್ಲ. ನಮ್ಮ ಕಣ್ಣ ಮೇಲೆ ನಮ್ಮ ಅಹಂಕಾರದ ಪರದೆ ಆವರಿಸಿಕೊಂಡಿರ್ಬೋದು, ಸ್ವಾರ್ಥದ ಪರದೆ ಆವರಿಸಿಕೊಂಡಿರ್ಬೋದು. ಹೀಗಾಗಿ ಕಣ್ಣೆದುರಿದ್ದಂಥ ದೇವರು ಕೂಡ ಕಾಣದಂತೆ ನಮ್ಗೆ ಆಗಿರಬಹುದು. ಎಲ್ಲರಿಗೂ ಕಾಣ್ತಾನಂದ್ರೆ ನಮಗಷ್ಟೇ ಕಾಣಲ್ಲ, ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ಕಣ್ಣುಗಳಲ್ಲಿ ಸ್ವಲ್ಪ ದೋಷ ಇದೆ, ನಮ್ಮ ಮನಸ್ಸಿನಲ್ಲಿ ಸ್ವಲ್ಪ ದೋಷ ಇದೆ ಅಂತೇಳಿ. ಯಾಕಂದ್ರೆ ನಮ್ಮ ಕಣ್ಣಂತೆ ಇತರರಿಗೂ ಕಾಣಬೇಕಾಗಿತ್ತು. 100 ಜನರಲ್ಲಿ 60-70 ಜನಕ್ಕೆ ಭಗವಂತನ ರೂಪ ಕಾಣಕತ್ತದ, 30-40 ಜನಕ್ಕೆ ಕಾಣಕತ್ತಿಲ್ಲ ಅಂತಂದ್ರೆ ಆ 30-40 ಜನರ ದೃಷ್ಟಿ ದೋಷ ಇರಬಹುದು, ಮನಸ್ಸಿಗೆ ಯಾವುದೋ ಒಂದು ಪರದೆ ಆವರಿಸ್ಕೊಂಡಿರ್ಬೋದು. ಅದಕ್ಕಾಗಿ ಅವ್ರಿಗೆ ಕಾಣಕತ್ತಿಲ್ಲ. ಉಳಿದವ್ರಿಗೆ ಕಾಣಕ್ಕೋದಂದ್ರೆ ಅವ್ರಿಗೂ ಕಾಣಬೇಕಲ್ಲ. ಯಾಕಂದ್ರೆ ಅದೇ ವ್ಯಕ್ತಿ, ಅದೇ ಪರಿಸರ, ಅದೇ ಸಮಯಗಳಲ್ಲಿ ತಾವು ಕಾಣಬೇಕಾಗಿ ಕಾಣುವ ಕಣ್ಣು ಅವ್ರು ಗಳಿಸಿಲ್ಲ ಅಂತ ಅರ್ಥ, ಇವ್ರು ಗಳಿಸ್ಯಾರ ಅಂತ ಅರ್ಥ. ಅದಕ್ಕೆ ನಾವು ನಮ್ಮ ಬದುಕನ್ನು ಭಗವಂತನಿಗೆ ಮೆಚ್ಚುವಂತೆ ಬದುಕಿದ್ರೆ ಸಾಕು. ಭಗವಂತನ ದರ್ಶನ ನಮಗಾಗೋದಷ್ಟೇ ಅಲ್ಲ, ಭಗವಂತ ನಮ್ಮಲ್ಲೇ ಅವತರಿಸಿಬಿಡ್ತಾನೆ. ಧನ್ಯವಾದಗಳು.